ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋದ ನಂತರ ಯಾವ ರೀತಿ ಮಲಗಬೇಕು, ಜೊತೆಗೆ ಯಾವ ರೀತಿ ಮಲಗಿದ್ರೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಎಂದು ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ನಾವು ಯಾವ ಭಂಗಿಯಲ್ಲಿ ಮಲಗಬೇಕು, ಎರಡನೇದಾಗಿ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಏನು ಮಾಡಬೇಕು, ಮೂರನೇದಾಗಿ ನಾವು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನಿದ್ರಿಸಬೇಕು ಎಂಬ ಈ 3 ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ನಾವು ನಿದ್ರೆಯ ಬಗ್ಗೆ ಇಷ್ಟೊಂದು ತಿಳಿದುಕೊಳ್ಳೋದು ಯಾಕೆ ಎಂದು ಪ್ರಶ್ನೆ ಬರುತ್ತದೆ. ನಾವು ಬೆಳಗಿನಿಂದಲೂ ನಮ್ಮ ಕೆಲಸದ ಮೇಲೆ ಗಮನ ಹರಿಸುತ್ತೇವೆ, ಎಷ್ಟು ಆಕ್ಟಿವ್ನಿಂದ ಇರ್ತೇವೆ, ಮೂಡ್ ಹೇಗಿರುತ್ತೆ ಮತ್ತು ಎಷ್ಟು ಒತ್ತಡಕ್ಕೆ ಗುರಿಯಾಗುತ್ತೇವೆ, ಇವೆಲ್ಲವೂ ನಮ್ಮ ನಿದ್ರೆಯ ಮೇಲೆ ಆಧಾರವಾಗಿರುತ್ತೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ, ಅಲ್ಝೀಮರ್ಸ್ ಡಿಸೀಸ್ ಇವೆಲ್ಲವೂ ಬರುವುದು ನಮ್ಮ ನಿದ್ರೆಯ ಮೇಲೆ ಆಧಾರವಾಗಿ. ಎಲ್ಲದಕ್ಕಿಂತಲೂ ಮೊದಲ ಪ್ರಶ್ನೆ, ನಾವು ಯಾವ ಭಂಗಿಯಲ್ಲಿ ನಿದ್ರೆ ಮಾಡಬೇಕು. ಸ್ನೇಹಿತರೆ, ನಾವು ಬ್ಯಾಕ್ ಪೊಸಿಷನ್, ಸೈಡ್ ಪೊಸಿಷನ್ ಮತ್ತು ಆನ್ ಸ್ಟಮಕ್ ಈ 3 ಪೊಸಿಷನ್ ನಲ್ಲಿ ನಿದ್ರೆ ಮಾಡ್ತೇವೆ. 63% ಜನರು ಸೈಡ್ ಪೊಸಿಷನ್ ನಲ್ಲಿ ನಿದ್ರಿಸ್ತಾರೆ. ಆದ್ರಿಂದ ನಾವು ಮೊದಲು ಸೈಡ್ ಪೊಸಿಷನ್ ನಿಂದ ಶುರು ಮಾಡೋಣ. ನಾವುಗಳು 2 ರೀತಿಯ ಸೈಡ್ ಪೊಸಿಷನ್ ನಲ್ಲಿ ಮಲಗಬಹುದು, ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ. ಹಿಂದಿನ ಕಾಲದಿಂದಲೂ ಬರುತ್ತಿರುವ ಆಯುರ್ವೇದ ಮತ್ತು ಇತ್ತೀಚಿನ ಟೆಕ್ನಾಲಜಿ ರಿಸರ್ಚ್ ಪ್ರಕಾರ ಎಡಭಾಗದಲ್ಲಿ ತಿರುಗಿ ಮಲಗಿಕೊಳ್ಳುವುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಎಂದು ಹೇಳ್ತಾರೆ. ಆದರೆ ಯಾಕೆ ಎಂದು ವಿವರಿಸಲು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಪ್ರಕ್ರಿಯೆಗಳು ಹೇಗೆ ಇರುತ್ತೆ ಅಂತ ನೋಡೋಣ. ನಾವು ಯಾವಾಗ ಆಹಾರವನ್ನ ತಿನ್ನುತ್ತೇವೋ ಆ ಆಹಾರ ಅನ್ನನಾಳದ ಮೂಲಕ ಜಠರ ಸೇರುತ್ತೆ. ಈ ಅನ್ನನಾಳವನ್ನ ಆಂಗ್ಲ ಭಾಷೆಯಲ್ಲಿ ಈಸೋಫೇಗಸ್ ಅಂತ ಹೇಳ್ತಾರೆ. ಯಾವಾಗ ಫುಡ್ ನಿಮ್ಮ ಹೊಟ್ಟೆಯ ಒಳಗಡೆ ಹೋಗುವುದು, ಆಗ ನಿಮ್ಮ ಹೊಟ್ಟೆಯ ಒಳಗಡೆ ಗ್ಯಾಸ್ಟ್ರಿಕ್ ಫ್ಲೂಯಿಡ್ ಎಂಬ ಆಸಿಡ್ ರಿಲೀಸ್ ಆಗುತ್ತೆ. ಇದರ ಸಹಾಯದಿಂದಲೇ ಆಹಾರ ಜೀರ್ಣವಾಗುತ್ತದೆ. ಆಹಾರ ನೆಕ್ಸ್ಟ್ ಸೆಕ್ಷನ್ಗೆ ಹೋಗುವ ರೀತಿ ಮಾಡುತ್ತದೆ. ಮತ್ತೆ ಆ ಆಸಿಡ್ ತಿರುಗಿ ಈಸೋಫೇಗಸ್ಗೆ ಹೋಗದಂತೆ ಇರಲು ಈಸೋಫೇಗಸ್ ಒಳಗಡೆ ಒಂದು ವಾಲ್ವ್ ತಡೆ ಇರುತ್ತದೆ. ಇದರ ಕೆಲಸ ಆಹಾರ ಹೊಟ್ಟೆಯ ಒಳಗೆ ಹೋಗುತ್ತಿದ್ದಂತೆ ಈಸೋಫೇಗಸ್ ಪೈಪ್ ಅನ್ನ ಕ್ಲೋಸ್ ಮಾಡೋದಾಗಿದೆ. ಕೆಲವು ಸಂದರ್ಭಗಳಲ್ಲಿ, ಅಂದ್ರೆ ವಯಸ್ಸಾದಾಗ ಇಲ್ವೇ ಇನ್ನು ಕೆಲವು ಕಾರಣಗಳಿಂದ ಆ ವಾಲ್ವ್ ಸಡಿಲವಾಗುತ್ತದೆ. ಇದರಿಂದಾಗಿ ಹೊಟ್ಟೆಯಲ್ಲಿರುವ ಗ್ಯಾಸ್ಟ್ರಿಕ್ ಫ್ಲೂಯಿಡ್ ಆಸಿಡ್ ಈಸೋಫೆಗಸ್ ವರೆಗೆ ಹೋಗಲು ಶುರು ಮಾಡುತ್ತದೆ. ನಮ್ಮ ದೇಹದಲ್ಲಿ ಜಠರ ಹೊಟ್ಟೆಯ ಎಡಭಾಗದಲ್ಲಿ ವಿ ಆಕಾರದಲ್ಲಿ ಇರುತ್ತೆ. ನೀವು ಯಾವಾಗ ಎಡಭಾಗದಲ್ಲಿ ಮಲಗುವಿರೋ ಆಗ ಗ್ರಾವಿಟಿಯಿಂದಾಗಿ ನಮ್ಮ ಸ್ಟಮಕ್ ನಲ್ಲಿರುವ ಫುಡ್ ಎಡಭಾಗಕ್ಕೆ ಬರುತ್ತದೆ. ಇದರಿಂದಾಗಿ ಜೀರ್ಣಕ್ರಿಯೆ ಸುಲಭವಾಗುತ್ತೆ. ಜಠರದಲ್ಲಿರುವ ಆಸಿಡ್ ಈಸೋಫೇಗಸ್ ನ ವರೆಗೆ ಹೋಗೋದಿಲ್ಲ. ಆದರೆ ನೀವು ಒಂದು ವೇಳೆ ನಿಮ್ಮ ಬಲಭಾಗಕ್ಕೆ ಮಲಗಿದ್ರೆ ಈ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅಪೋಸಿಟ್ ಆಗುತ್ತೆ. ಇದರಿಂದಾಗಿ ನಿಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ ನಿಮ್ಮ ಈಸೋಫೇಗಸ್ ನ ವರೆಗೆ ಹೋಗುತ್ತದೆ. ಇದರಿಂದಾಗಿ ನಿಮ್ಮ ಎದೆಯ ಭಾಗದಲ್ಲಿ ಉರಿ ರೀತಿಯ ಅನುಭವವಾಗುತ್ತದೆ. ಮತ್ತು ಟೆಕ್ನಿಕಲ್ ಟರ್ಮ್ಸ್ ನಲ್ಲಿ ಇದನ್ನ ಹಾರ್ಟ್ ಬರ್ನ್ ಅಥವಾ ಆಸಿಡ್ ರಿಫ್ಲಕ್ಸ್ ಎಂದು ಹೇಳ್ತಾರೆ. ಹೀಗೆ ಆಗೋದ್ರಿಂದ ಹಿಯಾಟಲ್ ಹರ್ನಿಯಾ ಮತ್ತು ಗರ್ಡ್ ನಂತಹ ಕಾಯಿಲೆಗಳು ಬರುತ್ತವೆ. ಸ್ನೇಹಿತರೆ, ಈಗ ಎಡಭಾಗಕ್ಕೆ ಮಲಗೋದ್ರಿಂದ ಹೃದಯಕ್ಕೆ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಮಹಾ ಅಪಧಮನಿಯು ನಮ್ಮ ದೇಹದ ಅತಿದೊಡ್ಡ ಅಪಧಮನಿಯಾಗಿದೆ. ಇದು ಹೃದಯಕ್ಕೆ ಸಂಪರ್ಕ ಹೊಂದಿದೆ. ರಕ್ತವು ಹೃದಯದಿಂದ ನೇರವಾಗಿ ಮಹಾ ಅಪಧಮನಿಯವರೆಗೆ ಬರುತ್ತದೆ. ಮುಂದೆ ಅಲ್ಲಿಂದ ಆ ರಕ್ತವು ನಮ್ಮ ದೇಹದ ಇತರೆ ಭಾಗಗಳಿಗೆ ಚಲಿಸುತ್ತದೆ. ಈಗ ನಾವು ಎಡಭಾಗದಲ್ಲಿ ಮಲಗಿಕೊಂಡ್ರೆ ನೈಸರ್ಗಿಕ ಗುರುತ್ವಾಕರ್ಷಣೆಯ ಪರಿಣಾಮದಿಂದಾಗಿ ನಮ್ಮ ಹೃದಯವು ರಕ್ತವನ್ನ ಪಂಪ್ ಮಾಡಲು ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ. ನಾವು ಬಲಭಾಗಕ್ಕೆ ಮಲಗಿಕೊಂಡ್ರೆ ನಮ್ಮ ಹೃದಯ ಹೆಚ್ಚಿನ ಶ್ರಮವನ್ನ ವಹಿಸಬೇಕಾಗುತ್ತೆ. ಇದು ನಿಮ್ಗೆ ಅರ್ಥವಾಗಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ವಾಟರ್ ಪಂಪ್ ಇದ್ದರೆ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ನೀರನ್ನ ಕೆಳಮಹಡಿಯಿಂದ 10ನೇ ಮಹಡಿಯವರೆಗೆ ಪಂಪ್ ಮಾಡೋದು ತುಂಬಾ ಕಷ್ಟ. ಆದರೆ 10ನೇ ಮಹಡಿಯಿಂದ ಕೆಳಮಹಡಿಗೆ ನೀರನ್ನ ಪಂಪ್ ಮಾಡೋದು ತುಂಬಾ ಸುಲಭ. ಅದರಿಂದ ನೀವು ದಿನಕ್ಕೆ 8 ಗಂಟೆಗಳ ಕಾಲ ಎಡಭಾಗದಲ್ಲಿ ಮಲಗಿದ್ರೆ ನಿಮ್ಮ ಹೃದಯಕ್ಕೆ ಸಹಾಯ ಮಾಡಿದ ರೀತಿ ಆಗುತ್ತದೆ. ಸ್ನೇಹಿತರೆ, ದೇಹದಲ್ಲಿ ರಕ್ತ ಪರಿಚಲನೆಯ ಜೊತೆಗೆ ದುಗ್ಧರಸ ಎಂದು ಕರೆಯಲ್ಪಡುವ ಮತ್ತೊಂದು ರಕ್ತ ಪರಿಚಲನಾ ವ್ಯವಸ್ಥೆ ಇದೆ. ಈ ದುಗ್ಧರಸವನ್ನ ಆಂಗ್ಲ ಭಾಷೆಯಲ್ಲಿ ಲಿಂಪ್ ಅಂತ ಕರೀತಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆಯುರ್ವೇದದಲ್ಲಿ ಎಲ್ಲದಕ್ಕಿಂತ ಮೊದಲು ಲಿಂಪ್ಯಾಟಿಕ್ ಸರ್ಕ್ಯುಲೇಟ್ ಸಿಸ್ಟಮ್ ನೋಡ್ತಾರೆ.
ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಮತ್ತು ಯಾಕೆ ಎಡಭಾಗದಲ್ಲಿ ಮಲಗಬೇಕು ಎಂದು ನೋಡೋಣ. ನಮಗೆ ಆರೋಗ್ಯ ಸಮಸ್ಯೆ ಯಾವಾಗ ಬರುತ್ತವೆ ಎಂದರೆ ನಮ್ಮ ದೇಹ ತ್ಯಾಜ್ಯ ವಸ್ತುಗಳನ್ನ ನಮ್ಮ ದೇಹದಿಂದ ಮತ್ತು ರಕ್ತದಿಂದ ಹೊರಹಾಕಲು ಸಾಧ್ಯವಿಲ್ಲದ ಸಮಯದಲ್ಲಿ ನಮಗೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಈ ಲಿಂಫ್ಯಾಟಿಕ್ ಸಿಸ್ಟಮ್ ಕೆಲಸವೂ ಕೂಡ ಇದೆ. ನಮ್ಮ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನ ರಿಮೂವ್ ಮಾಡೋದಾಗಿದೆ. ಆಯುರ್ವೇದಿಕ್ ನಲ್ಲಿ ಎಲ್ಲದಕ್ಕಿಂತ ಮೊದಲು ಕ್ಲೀನಿಂಗ್ ದಿ ಲಿಂಫ್ಯಾಟಿಕ್ ಸಿಸ್ಟಮ್ ಟ್ರೀಟ್ ಮಾಡ್ತಾರೆ. ಒಂದು ವೇಳೆ ನೀವು ಎಡಭಾಗದಲ್ಲಿ ಮಲಗಿದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ಗೆ, ಹೃದಯಕ್ಕೆ ಮತ್ತು ನಿಮ್ಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಒಂದು ವೇಳೆ ನಾವು ಬಲಭಾಗಕ್ಕೆ ತಿರುಗಿದ್ರೆ ನಮ್ಮ ದೇಹದಲ್ಲಿರುವ ಆರ್ಗನ್ಗಳಿಗೆ ಯಾವುದೇ ರೀತಿಯ ಸಹಾಯ ಸಿಗೋದಿಲ್ಲ. ಸ್ನೇಹಿತರೆ, ಬ್ಯಾಕ್ ಸ್ಲೀಪಿಂಗ್ ಪೊಸಿಷನ್ ನಲ್ಲಿ ನಿದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಆರ್ಗನ್ಗಳಿಗೆ ಮತ್ತು ನಮಗೆ ಎಕ್ಸ್ಟ್ರಾ ಎಫೆಕ್ಟ್ ನ ಅವಶ್ಯಕತೆ ಇರೋದಿಲ್ಲ, ಜೊತೆಗೆ ಯಾವುದೇ ರೀತಿಯ ಉಪಯೋಗಗಳು ಕೂಡ ಇರೋದಿಲ್ಲ. ಆದ್ರೆ ನಾವು ಈ ಪೊಸಿಷನ್ ನಲ್ಲಿ ಮಲಗೋದ್ರಿಂದ ನಮ್ಮ ಬೆನ್ನಿನ ಮೂಳೆ ನ್ಯಾಚುರಲ್ ಅಲೈನ್ಮೆಂಟ್ ಆಗಿರುತ್ತೆ. ನ್ಯಾಚುರಲ್ ಅಲೈನ್ಮೆಂಟ್ ನಿಂದ ನಮಗೆ ಯಾವುದೇ ರೀತಿಯ ಬೆನ್ನು ನೋವು, ಕುತ್ತಿಗೆ ನೋವು, ಭುಜ ನೋವು ಬರೋದಿಲ್ಲ. ಈ ರೀತಿ ಯಾರು ನಿದ್ರೆ ಮಾಡ್ತಾರೋ ಅವರಿಗೆ ಭವಿಷ್ಯದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇರೋದಿಲ್ಲ. ಯಾರಿಗೆ ಗೊರಕೆ ಹೊಡೆಯುವ ಅಭ್ಯಾಸವಿರುತ್ತದೆಯೋ ಅವರು ಈ ಪೊಸಿಷನ್ ನಲ್ಲಿ ಮಲಗಿದ್ರೆ ಗೊರಕೆ ಹೊಡೆಯುವುದು ಹೆಚ್ಚಾಗುತ್ತೆ ಮತ್ತು ಅಪ್ನಿಯಾ ಅಂದ್ರೆ ನಿದ್ರೆಯಲ್ಲಿ ಉಸಿರುಗಟ್ಟುವುದು ಕೂಡ ಹೆಚ್ಚಾಗುತ್ತೆ. ಕೊನೆಯದು ಸ್ಲೀಪಿಂಗ್ ಆನ್ ಯುವರ್ ಸ್ಟಮಕ್. ಇದು ಎಲ್ಲದಕ್ಕಿಂತಲೂ ತುಂಬಾ ಕೆಟ್ಟದಾದ ಸ್ಲೀಪಿಂಗ್ ಪೊಸಿಷನ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಈ ಭಂಗಿಯಲ್ಲಿ ನಿಮ್ಮ ಬೆನ್ನು ಮೂಳೆ ಅಲೈನ್ ಆಗೋದಿಲ್ಲ ಮತ್ತು ಕುತ್ತಿಗೆ ಬೆಂಡ್ ಆಗುತ್ತದೆ. ಹೀಗೆ ಮಲಗೋದ್ರಿಂದ ನಿಮ್ಮ ಕುತ್ತಿಗೆ, ಬೆನ್ನಿನ ಕೆಳಭಾಗದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಈ ಒತ್ತಡದಿಂದಾಗಿ ಭವಿಷ್ಯದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಬರಬಹುದು. ಜೊತೆಗೆ ರಕ್ತ ಸಂಚಲನೆ ಮತ್ತು ಡೈಜೆಷನ್ ಸಿಸ್ಟಮ್ ಹೆಚ್ಚಾಗಿ ಒತ್ತಡಕ್ಕೆ ಗುರಿಯಾಗುತ್ತದೆ. ಈ ಪೊಸಿಷನ್ ನಲ್ಲಿ ಮಲಗಿಕೊಂಡ್ರೆ ನಮ್ಮ ದೇಹ 25% ಎನರ್ಜಿಯನ್ನ ವ್ಯರ್ಥ ಮಾಡುತ್ತದೆ. ಈ ಪೊಸಿಷನ್ ಕೇವಲ ಗೊರಕೆ ಹೊಡೆಯುವವರಿಗೆ ಮಾತ್ರ ಒಳ್ಳೆಯದು. ಈ ಪೊಸಿಷನ್ ನಲ್ಲಿ ಮಲಗಿಕೊಂಡ್ರೆ ಗೊರಕೆ ಹೊಡೆಯುವುದು ಕಡಿಮೆಯಾಗುತ್ತದೆ. ಈ ಪೊಸಿಷನ್ ನಲ್ಲಿ ಮಲಗಿಕೊಳ್ಳುವವರು ಒಂದೇ ಬಾರಿ ಬದಲಾವಣೆ ಮಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತೆ. ನಿಧಾನವಾಗಿ ಎಡಗಡೆ ಮಲಗಿಕೊಳ್ಳುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತೆ. ಸ್ನೇಹಿತರೆ, ಎರಡನೇದಾಗಿ ನಿದ್ರೆಯ ಗುಣಮಟ್ಟವನ್ನ ಹೇಗೆ ಸುಧಾರಿಸಬಹುದು ಅಂತ ನೋಡೋಣ. ನಿದ್ರೆಯ ಗುಣಮಟ್ಟವು ಬಹಳ ಮುಖ್ಯವಾಗಿದೆ. ನಾವು ನಿದ್ರೆ ಮಾಡುವ ಸಮಯದ ಬಗ್ಗೆ ಶಾನ್ ಸ್ಟಿವೆನ್ಸನ್ ಅವರ ಸ್ಲೀಪ್ ಸ್ಮಾರ್ಟರ್ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ. ನಾವು ನಿದ್ರೆ ಮಾಡುವ ಸಮಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡುವ ಸಮಯದಷ್ಟೇ ಇಂಪಾರ್ಟೆಂಟ್ ಆಗಿದೆ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಎಂಬುದು ಅಲ್ಲ, ಯಾವ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದೀರಿ ಎಂಬುದೇ ಇಂಪಾರ್ಟೆಂಟ್ ಆಗಿರುತ್ತದೆ. ಸೂರ್ಯಾಸ್ತಮವು ನಾವು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯವೆಂದು ನೈಸರ್ಗಿಕವಾಗಿ ಸಂದೇಶ ನೀಡುತ್ತದೆ. ಡೀಪ್ ಸ್ಲೀಪಿಂಗ್ ಬೇಕಂದ್ರೆ 2 ಹಾರ್ಮೋನ್ ಅನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ನಮ್ಮ ನಿದ್ರೆಯನ್ನ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಬಹುದು. ಆ 2 ಹಾರ್ಮೋನ್ಸ್ ಯಾವುದೆಂದ್ರೆ ಮೆಲಟಾನಿನ್ ಮತ್ತು ಕಾರ್ಟಿಸೋಲ್. ಮೆಲಟಾನಿನ್ ಸ್ಲೀಪಿಂಗ್ ಹಾರ್ಮೋನ್ ಎಂದು ಹೇಳ್ತಾರೆ. ನಮ್ಮ ದೇಹದಲ್ಲಿ ಯಾವ ಸಮಯದಲ್ಲಿ ಮೆಲಟಾನಿನ್ ಹಾರ್ಮೋನ್ ಹೆಚ್ಚಾಗಿರುತ್ತದೆಯೋ ಆ ಸಮಯದಲ್ಲಿ ನಮಗೆ ಉತ್ತಮವಾದ ನಿದ್ರೆ ಬರುತ್ತದೆ. ಹಾಗೆಯೇ ಕಾರ್ಟಿಸೋಲ್ ಹಾರ್ಮೋನ್ ಅನ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಕರೀತಾರೆ. ಯಾವ ಸಮಯ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕಾರ್ಟಿಸೋಲ್ ಇರುತ್ತದೆಯೋ ಆ ಸಮಯದಲ್ಲಿ ಅಟೆಂಟಿವ್ ಸ್ಟೇಟ್ ನಲ್ಲಿ ಇರುತ್ತೇವೆ. ಒಂದು ವೇಳೆ ಕಾರ್ಟಿಸೋಲ್ ತುಂಬಾ ಹೆಚ್ಚಾಗಿ ರಿಲೀಸ್ ಆದರೆ ಆಗ ನಾವು ಹೆಚ್ಚಾಗಿ ಸ್ಟ್ರೆಸ್ ಫೀಲ್ ಆಗುತ್ತೇವೆ, ನಮಗೆ ನಿದ್ದೆ ಬರುವುದಿಲ್ಲ. ಯಾವಾಗ ಸೂರ್ಯೋದಯವಾಗುತ್ತದೆಯೋ ಆಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಹೆಚ್ಚಾಗುತ್ತೆ ಮತ್ತು ಮೆಲಟಾನಿನ್ ಕಡಿಮೆ ಆಗುತ್ತೆ. ನಾವು ಹೆಚ್ಚಾಗಿ ಅಟೆಂಟಿವ್ ಆಗಿಯೇ ಇರ್ತೇವೆ. ಸಂಜೆ ಆಗುತ್ತಿದ್ದಂತೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಕಡಿಮೆ ಆಗುತ್ತಾ ಮತ್ತು ಮೆಲಟಾನಿನ್ ಹೆಚ್ಚಾಗುತ್ತೆ. ಇನ್ನು ನಮಗೆ ಒಂದು ಒಳ್ಳೆ ನಿದ್ರೆ ಬೇಕಾದರೆ ರಾತ್ರಿ ಸಮಯದಲ್ಲಿ ಮೆಲಟಾನಿನ್ ಹೆಚ್ಚಾಗಿರಬೇಕಾಗಿರುತ್ತದೆ ಮತ್ತು ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಇರಬೇಕು. ಒಂದು ವೇಳೆ ನಮ್ಮ ದೇಹದಲ್ಲಿ ಮೆಲಟಾನಿನ್ ನ್ಯಾಚುರಲ್ ಆಗಿ ತಯಾರಾಗಬೇಕಾದ್ರೆ ನಮ್ಮ ದೇಹಕ್ಕೆ 2 ಕಂಡೀಷನ್ ಹಾಕಿಕೊಳ್ಳಬೇಕಾಗುತ್ತೆ. ಅದೇನೆಂದರೆ ಮೊದಲನೇದು ಕನ್ಸಿಸ್ಟೆಂಟ್ ಸ್ಲೀಪ್ ಆ್ಯಂಡ್ ವೇಕ್ ಸೈಕಲ್. ಅಂದ್ರೆ ನಾವು ಒಂದೇ ಸಮಯದಲ್ಲಿ ಮಲಗಿ ಮತ್ತು ಒಂದೇ ಸಮಯದಲ್ಲಿ ಏಳುವುದನ್ನ ಪ್ರತಿದಿನವೂ ಅಭ್ಯಾಸ ಮಾಡಿಕೊಳ್ಳುವುದು. ಎರಡನೇದು ನಮ್ಮ ರೂಮನ್ನ ಕತ್ತಲಾಗಿ ಇರಿಸೋದು. ನಮ್ಮ ಚರ್ಮ ಬೆಳಕನ್ನ ನೋಡಬಹುದು ಎಂದು ತಿಳಿದಿದೆಯೇ? ಸ್ಕಿನ್ ನಲ್ಲಿರುವ ಸೆನ್ಸರಿ ರಿಸೆಪ್ಟರ್ಸ್ ಲೈಟ್ ಅನ್ನ ಗುರುತು ಮಾಡುತ್ತೆ. ಇದರಿಂದಾಗಿ ನಮ್ಮ ಬ್ರೈನ್ ಲೈಟ್ ಆನ್ ಆಗಿದೆಯೇ ಇಲ್ಲವೇ ಆಫ್ ಆಗಿದೆಯೇ ಎಂದು ತಿಳಿದುಕೊಳ್ಳಲು ಕಣ್ಣು ತೆರೆಯುವ ಅವಶ್ಯಕತೆ ಇರೋದಿಲ್ಲ. ಬ್ರೌನ್ ಯೂನಿವರ್ಸಿಟಿ ಸಂಶೋಧಕರು ಹೇಳೋದೇನೆಂದ್ರೆ, ನಾವುಗಳು ರೂಮಿನಲ್ಲಿ ಲೈಟ್ ಅನ್ನ ಆನ್ ಮಾಡಿ ಮಲಗಿದ್ರೆ ನಮ್ಮ ಚರ್ಮ ಬೆಳಕನ್ನ ಗುರುತಿಸಿ ಬ್ರೈನ್ಗೆ ಮೆಸೇಜ್ ಕಳಿಸುತ್ತೆ. ಬ್ರೈನ್ ಮತ್ತು ಸ್ಕಿನ್ ನ ನಡುವೆ ಕನೆಕ್ಷನ್ ಶುರುವಾಗಿ ನಮ್ಮ ನಿದ್ರೆ ಡಿಸ್ಟರ್ಬ್ ಆಗುತ್ತದೆ. ನಿಮ್ಮ ರೂಮನ್ನ ಡಾರ್ಕ್ ಆಗಿರುವ ರೀತಿ ನೋಡಿಕೊಳ್ಳಿ. ಯಾರು ಕತ್ತಲಲ್ಲಿ ಮಲಗಲು ಭಯಪಡುತ್ತಾರೋ ಅವರು ರೆಡ್ ಲೈಟ್ ಅನ್ನ ಉಪಯೋಗಿಸಬಹುದು. ನಂಬರ್ 3, ಅವಾಯ್ಡ್ ಬ್ಲೂ ಲೈಟ್. ಹಾರ್ವರ್ಡ್ ಸಂಶೋಧಕರ ಪ್ರಕಾರ ಬ್ಲೂ ಲೈಟ್ ನಮ್ಮ ಕಾರ್ಟಿಸೋಲ್ ಲೆವೆಲ್ ಅನ್ನ ಹೆಚ್ಚು ಮಾಡುತ್ತೆ ಮತ್ತು ಮೆಲಾಟೋನಿನ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ.
ಅನ್ಫಾರ್ಚುನೇಟ್ಲಿ ನಾವು ಉಪಯೋಗಿಸುವ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಇವೆಲ್ಲವೂ ಬ್ಲೂ ಲೈಟ್ನಿಂದ ಕೂಡಿರುತ್ತೆ. ಇವುಗಳನ್ನು ರಾತ್ರಿ ಸಮಯದಲ್ಲಿ ನಾವು ಉಪಯೋಗಿಸುವುದರಿಂದ 30 ನಿಮಿಷ ಡೀಪ್ ಸ್ಲೀಪಿಂಗ್ ಅನ್ನ ಕಡಿಮೆ ಮಾಡುತ್ತವೆ ಮತ್ತು ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಲು ಶುರು ಮಾಡುತ್ತವೆ. ನಿಜವಾಗಿ ನಾವು ಫೋನ್ಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದೇವೆ ಎಂದರೆ ನಾವು ಅವುಗಳನ್ನ ಬಿಡಲು ಸಾಧ್ಯವಿಲ್ಲ. ಆದ್ದರಿಂದ ತುಂಬಾ ಫೋನ್ ಕಂಪನಿಗಳು ಬ್ಲೂ ಲೈಟ್ ಫಿಲ್ಟರ್ಗಳನ್ನು ಪ್ರೊವೈಡ್ ಮಾಡುತ್ತಿದ್ದಾರೆ. ನಮ್ಮ ಫೋನ್ ಯೆಲ್ಲೋ ಕಲರ್ಗೆ ಬದಲಾಗುತ್ತಿದೆ. ಯಾರ ಫೋನ್ನಲ್ಲಿ ಈ ಫೀಚರ್ಸ್ ಇಲ್ಲವೋ ಅವರು ಟ್ವಿನ್ ಲೈಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ನಿಮ್ಮ ಮೊಬೈಲ್ ಸ್ಕ್ರೀನ್ನ ಕಲರ್ ಅನ್ನ ಚೇಂಜ್ ಮಾಡುತ್ತದೆ. ಇನ್ನು ಲ್ಯಾಪ್ಟಾಪ್ಗಾಗಿ ಎಫ್ಲಕ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದು ಸೇಮ್ ಫೀಚರ್ ಪ್ರೊವೈಡ್ ಮಾಡುತ್ತೆ. ಮೂರನೇದಾಗಿ ನಾವು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನಿದ್ರಿಸಬೇಕು ಅಂತ ನೋಡೋಣ. ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ 18 ತಜ್ಞರು ಜೊತೆಗೂಡಿ ನಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ಗಂಟೆಗಳ ಕಾಲ ಮಲಗಬೇಕು ಎಂದು ಸಲಹೆ ನೀಡಿದ್ದಾರೆ. ನೀವು 14 ರಿಂದ 17 ವರ್ಷ ವಯಸ್ಸಿನವರಾಗಿದ್ದರೆ 8 ರಿಂದ 10 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ನೀವು 26 ರಿಂದ 64 ವರ್ಷ ವಯಸ್ಸಿನವರಾಗಿದ್ದರೆ 7 ರಿಂದ 9 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಈ ಚಾರ್ಟ್ ಅನ್ನ ಒಮ್ಮೆ ಗಮನಿಸಿ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ನಿದ್ದೆ ನಿಮ್ಮ ದೇಹಕ್ಕೆ ಬೇಕು ಎಂಬುದನ್ನ ಇದರಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಕ್ವಿಕ್ ಆಗಿ ಸಮರಿಯನ್ನ ನೋಡೋಣ. ಎಲ್ಲದಕ್ಕಿಂತಲೂ ಮೊದಲು ಸ್ಲೀಪಿಂಗ್ ಪೊಸಿಷನ್. ನಾವು ಒಂದು ವೇಳೆ ಎಡಭಾಗಕ್ಕೆ ಮಲಗಿದ್ರೆ ಅದು ನಮ್ಮ ದೇಹದ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ, ಹೃದಯಕ್ಕೆ ಸಹಾಯ ಮಾಡುತ್ತೆ ಮತ್ತು ಸ್ಟಮಕ್ಗೆ ಸಹಾಯ ಮಾಡುತ್ತದೆ. ಎರಡನೆಯದು ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್. ಇದಕ್ಕಾಗಿ ನಮ್ಮ ದೇಹದಲ್ಲಿರುವ ಮೆಲಟೋನಿನ್ ಹಾರ್ಮೋನ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳಬೇಕಾಗುತ್ತೆ. ಅದು ನಾವು ಡಾರ್ಕ್ ರೂಮ್ ನಲ್ಲಿ ಮಲಗಿಕೊಂಡಾಗ ಮತ್ತು ಮಲಗುವ ಮೊದಲು ಬ್ಲೂ ಲೈಟ್ ಅನ್ನ ಅವಾಯ್ಡ್ ಮಾಡಿದಾಗ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ ನಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಿದ್ರೆ ಎಂಬುದು ತುಂಬಾ ದೊಡ್ಡ ಪಾತ್ರ ವಹಿಸುತ್ತದೆ. ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಯಾರಾದರೂ ಸರಿಯಾಗಿ ನಿದ್ರೆ ಮಾಡದಿರುವವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನೀವು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.